ನಮಸ್ತೆ. ಇವತ್ತು ನಾನ್ ನಿಮ್ಗೆ ಅಲ್ಟ್ರಾಮಿಕ್ಸ್ ಕೆಮಿಕಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲು ನಮ್ದು 1:19 ಅಂತ ಇತ್ತು. ಇದರಲ್ಲಿ 1 kg ಕೆಮಿಕಲ್ಗೆ 19 ಲೀಟರ್ ನೀರ್ ಆಡ್ ಮಾಡಿ ನಾವು ಯೂಸ್ ಮಾಡ್ತಾ ಇದ್ದು. ಒಂದು ಬ್ಯಾಗ್ ಸಿಮೆಂಟ್ಗೆ 200 ml. ಈಗ ನಮ್ದು ಅಲ್ಟ್ರಾಮಿಕ್ಸ್ ಅಂತ ಹೇಳಿ ಹೊಸ ಕೆಮಿಕಲ್ ಇದೆ. ಇದರದ್ದು ರೇಷಿಯೋ ಬಂದು 1:8 ರೇಷಿಯೋ. ಇದರದ್ದು ಈಗ ನಾನು ಏನ್ ಸ್ಪೆಷಾಲಿಟಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಒಂದು ಬ್ಯಾಗಿಗೆ 200 ml ಹೋಗ್ತದೆ. ಜನಕ್ಕೆ ಏನಿದೆ ಅಂತ ಹೇಳಿದ್ರೆ, ಬ್ಯಾರೆಲ್ ಅಲ್ಲಿ ಕೆಮಿಕಲ್ ನ ತಗೊಂಡು ಅಭ್ಯಾಸ ಆಗಿದೆ. ಸೊ ಅವ್ರೇನ್ ನೋಡ್ತಾರೆ ಅಂತ ಹೇಳಿದ್ರೆ, ನನಗೆ ಎಷ್ಟು ದುಡ್ಡಿಗೆ ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಅಂತ ನೋಡ್ತಾರೆ. ಅಂತ ಹೇಳಿದ್ರೆ ಒಂದು 4,000 ರೂಪಾಯಿಗೋ 5,000 ರೂಪಾಯಿಗೋ ನನ್ಗೆ 1 ಬ್ಯಾರೆಲ್ ಕೆಮಿಕಲ್ ಸಿಗ್ತಾ ಇದೆಯಾ ಅಂತ ಅವ್ರು ಚೆಕ್ ಮಾಡ್ತಾರೆ. ಬಟ್ ಈ ಬ್ಯಾರೆಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 50% 70% ಬರೀ ನೀರೇ ಇರುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಇದನ್ನ 25 kg ಬಕೆಟ್ ಅಲ್ಲಿ ನಿಮ್ಗೆ ಅಲ್ಟ್ರಾಮಿಕ್ಸ್ ಅಂತ ಕೊಡ್ತಾ ಇದ್ದೀವಿ. ಈ 25 kg ಬಕೆಟ್ ನ 200 ಲೀಟರ್ ವಾಟರ್ ಅಲ್ಲಿ ನೀವು ಆಡ್ ಮಾಡಿದ್ರೆ ನಿಮ್ಗೆ 225 kg ಕೆಮಿಕಲ್ ರೆಡಿ ಆಗುತ್ತೆ. ಸೊ ಆಮೇಲೆ ಇದ್ರ ಡೋಸೇಜ್ ಬಂದು 200 ml 1 ಬ್ಯಾಗ್ ಸಿಮೆಂಟ್ ಅಲ್ಲಿ ಇರುತ್ತೆ. ನಾರ್ಮಲಿ ನಾವು ಯಾರಿಗೆ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಆಲ್ರೆಡಿ ಕೆಮಿಕಲ್ ನಮ್ಗೆ 5,000ಕ್ಕೆ 6,000ಕ್ಕೆ 7,000ಕ್ಕೆ 10,000ಕ್ಕೆ ಒಂದು 200 kg 250 kg ಬ್ಯಾರೆಲ್ ಬರ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಅದ್ರದ್ದು ಡೋಸೇಜ್ ಎಷ್ಟು, ಫೈನಲ್ ಕಾಸ್ಟ್ ಎಷ್ಟು ಬೀಳುತ್ತೆ ಅನ್ನೋದು ತುಂಬಾ ಮೇನ್ ಆಗುತ್ತೆ. ಈಗ ನೀವು ಇದರಲ್ಲಿ ನಾನು ಇನ್ನೊಂದು ಏನ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಒಂದು ಬ್ಯಾರೆಲ್ ನ ನೀವು ಟ್ರಾನ್ಸ್ಪೋರ್ಟ್ ಮಾಡೋದು, ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ಈಗ ಒಂದು ಬ್ಯಾರೆಲ್ ನ ನೀವು ಮೂವ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಈ ಒಂದು ಬ್ಯಾರೆಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಸೊ ಈಗ ನೀವು ಒಂದು ಬ್ಯಾರೆಲ್ ಜಾಗದಲ್ಲಿ ನಮ್ಮ ಬಕೆಟ್ ಬಂದು ನೀವು 9 ಬಕೆಟ್ ನ ನೀವು ಇಡ್ಬೋದು. ಸೊ 9 ಬಕೆಟ್ ಅಂತ ಹೇಳಿದ್ರೆ 9 ಬ್ಯಾರೆಲ್ಗೆ ಸಮ ಆಗ್ತದೆ. ನಾನೀಗ ನಿಮ್ಗೆ ಇಟ್ಟು ತೋರಿಸ್ತೀನಿ ನೋಡಿ. ಈಗ ಇದೊಂದು ಬ್ಯಾರೆಲ್ ಇದೆ, ಇದಕ್ಕೆ ನಾವು ಕೆಳಗಡೆ ರೌಂಡ್ ಹಾಕಿದೀವಿ. ಸೊ ಈ ಬ್ಯಾರೆಲ್ ನ ತೆಗೆದು ಅಣ್ಣ ಬನ್ನಿ, ಈ ಜಾಗದಲ್ಲಿ ನಾವೀಗ 9 ಬಕೆಟ್ ನ ಜೋಡಿಸ್ತೀವಿ. ಆ ಸರ್ಕಲ್ ಒಳಗಡೆ ನೋಡಿ. ಈಗ ಒಂದು ಬ್ಯಾರೆಲ್ ಏನು ಜಾಗ ಇತ್ತು, ಆ ಜಾಗದಲ್ಲಿ ನಾವೀಗ 9 ಬಕೆಟ್ ಇಟ್ಟಿದ್ದೀವಿ. ಈ 9 ಬಕೆಟ್ ಬಂದು ನಿಮ್ಗೆ 9 ಬ್ಯಾರೆಲ್ಗೆ ಸಮ ಆಗ್ತದೆ. ಸೊ ಇದ್ರಲ್ಲಿ ನಿಮ್ಗೆ ಎಷ್ಟು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಉಳಿತು. ಆಮೇಲೆ ನಿಮ್ಗೆ ನಿಮ್ಮ ಫ್ಯಾಕ್ಟ್ರಿಲೇ ನೀರ್ ಫ್ರೀ ಆಗಿ ಸಿಗುತ್ತೆ. ಸೊ ನೀವು ನೀರ್ಗೆ ದುಡ್ಡು ಕೊಡ್ಬೇಕು, GST ಕೊಡ್ಬೇಕು ಅನ್ನೋದೇನು ರಿಕ್ವೈರ್ಮೆಂಟ್ ಇರಲ್ಲ. ನಿಮ್ಮ ಫ್ಯಾಕ್ಟ್ರಿಲೇ ನೀವೇ ನಿಮ್ಮ ಓನ್ ಕೆಮಿಕಲ್ ನ ನೀವು ರೆಡಿ ಮಾಡ್ಕೊಳ್ಬಹುದು. ನಿಮ್ ಕ್ವಾಲಿಟಿ ಕಂಟ್ರೋಲ್ ನಿಮ್ ಕೈಲಿರುತ್ತೆ. ಇದು ನಿಮ್ಗೆ ಫಾಸ್ಟ್ ಆಗಿ ಸೆಟ್ ಮಾಡ್ಕೊಡುತ್ತೆ. ಆಮೇಲೆ ಎಲ್ಲಾ ರೀತಿಯಾದ ಪ್ರಿಕಾಸ್ಟ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಅದು ಪೇವರ್ ಬ್ಲಾಕ್ ಆಗಿರ್ಲಿ, ಫ್ಲೈ ಆಶ್ ಬ್ರಿಕ್ ಇರ್ಲಿ, ಬೌಂಡ್ರಿ ವಾಲ್ಸ್ ಇರ್ಲಿ, ರಿಂಗ್ಸ್ ಇರ್ಲಿ, ಡ್ರೈನ್ ಕವರ್ಸ್ ಇರ್ಲಿ, ಯಾವುದೇ ರೀತಿಯಾದ ಸಿಮೆಂಟ್